60 ವರ್ಷಗಳ ಬಳಿಕ ಸಿಗಂದೂರು ಈ ಭಾಗದ ಜನರಿಗೆ ಈಗ ರಾತ್ರಿ 12 ಗಂಟೆಗಾದರೂ ಕೂಡ ನೀವು ಈ ಕಡೆಗೆ ಸಂಪರ್ಕ ಮಾಡೋದಾದರೆ ಇನ್ಮುಂದೆ ಸೇತುವೆ ಇವತ್ತಿನಿಂದ ತೆರೆದುಕೊಂಡಿದೆ. ಆ ಮೂಲಕ ಜನರ ಮುಖದಲ್ಲಿ ಮಂದಹಾಸ, ಜನರ ಬದುಕು ಹಸನಾಗಿದೆ ಅನ್ನುವ ಅದರ ಜೊತೆಗೆ ತಮ್ಮ ಮುಂದಿನ ಪೀಳಿಗೆ ಯಾವುದೇ ನಿಶ್ಚಿಂತೆ ಇಲ್ಲದೆ ಮುಂದಿನ ಭವಿಷ್ಯದ ಒಂದು ಭರವಸೆಯೊಂದಿಗೆ ಇವತ್ತೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರ ಕೈಯಿಂದ ಆ ಸಿಗಂದೂರು ಶ್ರೀ ತಾಯಿಯ ಹೆಸರನ್ನು ಶ್ರೀಗಂದೂರು ಚೌಡೇಶ್ವರಿ ಅನ್ನುವ ನಾಮಾಂಕಿತದೊಂದಿಗೆ ಸೇತುವೆ ಸಾರ್ವಜನಿಕವಾಗಿ ತೆರೆದುಕೊಂಡಿದೆ. ದೇಶಕ್ಕೊಂದು ಆಸ್ತಿಯಾಗಿದೆ. ಸಿಗಂದೂರು ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಸಾವಿರಾರು ಜನ, ಲಕ್ಷಾಂತರ ಜನ, ದೇಶ ವಿದೇಶಗಳಿಂದ ಬರುವಂಥ ಭಕ್ತರು ಕೂಡ ಇದ್ದಾರೆ. ಹೀಗೆಲ್ಲಿರುವಾಗ ಈ ಸೇತುವೆ ತೆರೆದುಕೊಂಡಿರೋದ್ರಿಂದಾಗಿ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ಬೋದು, ಪ್ರವಾಸೋದ್ಯಮ ಜಾಸ್ತಿ ಆಗ್ಬೋದು, ಇಲ್ಲಿ ವ್ಯಾಪಾರ ವಹಿವಾಟು ಸೇರಿದಂತೆ ಇಲ್ಲಿನ ಜನರ ಬದುಕು ಆರ್ಥಿಕ ಸ್ಥಿತಿಗತಿಯು ಕೂಡ ಉತ್ತಮ ಆಗುತ್ತೆ, ಆಗಲಿ ಅನ್ನೋದು ನಮ್ಮ ಆಶಯ. ಸಿಗಂದೂರು ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಮುಂದೆ ದೇವಸ್ಥಾನ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುವಂಥ ಸಮಯದಲ್ಲಿ ತಮಗೇನು ನಿರೀಕ್ಷೆಗಳಿದ್ದಾವೆ, ಈ ಸೇತುವೆ ಲೋಕಾರ್ಪಣೆ ಆಗಿರುವಂಥ ಸಮಯದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಏನು ಹೇಳುತ್ತೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು 60 ವರ್ಷದ ನಂತರ ಆ ಭಾಗದ ಜನರ ಬದುಕು ಹಸನಾಗುತ್ತೆ ಅನ್ನುವ ಒಂದು ಆಶಾಭಾವನೆ ನಮ್ಮದಿದೆ, ಆ ಜನರದ್ದು ಕೂಡ ಇದೆ. ತಾವು ಕೂಗಳತೆ ದೂರದಲ್ಲಿದ್ದೀರಿ, ಆ ಸೇತುವೆಯ ಕೂಗಳತೆ ದೂರದಲ್ಲಿದ್ದೀರಿ. ತಮಗೇನು ನಿರೀಕ್ಷೆ ಇದೆ ಸರ್? ಸರ್, ಮೊದಲನೇದಾಗಿ ನಾನು ಈ ರಾಜ್ಯದ ಈ ರಾಷ್ಟ್ರದ ಜನತೆಗೆ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಮುಖ್ಯವಾಗಿ 60 ವರ್ಷಗಳ ಕನಸಲ್ಲ, ನಮ್ಮ ನೋವು ಇವತ್ತು ದೂರವಾಗಿದೆ, ನಮ್ಮ ಕಷ್ಟ ದೂರವಾಗಿದೆ. ಯಾಕಂದರೆ ಸಂಜೆ 5 ಗಂಟೆ ನಂತರ ನಮಗೆ ಹೊರ ಜಗತ್ತಿನ ಸಂಪರ್ಕವೇ ಇರಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೆವು. ಇವತ್ತು ಮಾನ್ಯ ಕೇಂದ್ರ ಸಚಿವರಾದ ಶ್ರೀಮಾನ್ ನಿತಿನ್ ಗಡ್ಕರಿ ಅವರು ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರ ಪರವಾಗಿ ಮೊದಲನೇ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಇಲ್ಲಿಯ ಸಂಸದರಾದ ರಾಘವೇಂದ್ರ ಅವರು ಆಗಮಿಸಿದರು. ಅವರು ಸಹ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈಗಾಗಲೇ ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಮತ್ತು ಇದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಶಾಸಕರು ನಮ್ಮ ಗೋಪಾಲಕೃಷ್ಣ ಬೇಳೂರವರು ಸಹ ಈ ಸೇತುವೆ ಕಾರ್ಯದಲ್ಲಿ ಶ್ರಮವನ್ನು ವಹಿಸಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹುಮುಖ್ಯವಾಗಿ ಈ ಸೇತುವೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡನ್ನ ಅತಿ ಹತ್ತಿರ ಮಾಡುವಂಥ ಸೇತುವೆ ಆಗುತ್ತೆ. ಮತ್ತು ನಮ್ಮ ಸಿಗಂದೂರು ಪ್ರವಾಸಿಗರಿಗೆ ಸಿಗಂದೂರು, ಕೊಲ್ಲೂರು, ಮುರುಡೇಶ್ವರ, ಗೋಕರ್ಣ ಅಥವಾ ಸಿಗಂದೂರು, ಕೊಲ್ಲೂರು, ಉಡುಪಿ, ಧರ್ಮಸ್ಥಳ ಹೀಗೆ ಹಲವಾರು ಯಾತ್ರಾ ಸ್ಥಳಕ್ಕೆ ಒಂದು ಹತ್ತಿರದ ಸಂಪರ್ಕ ಕಲ್ಪಿಸುವಂಥ ಒಂದು ಮಾರ್ಗವಾಗಿ ಈ ಸೇತುವೆ ಕಾರ್ಯನಿರ್ವಹಿಸುತ್ತೆ. ಈ ಸೇತುವೆಯಿಂದ ನಮ್ಮ ಕರೂರು ಬಾರಂಗಿ ಹೋಬಳಿಯ ಇನ್ನು ಮುಂದಿನ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವ್ಯಾಪಾರ ವಹಿವಾಟುಗಳು ಹಾಗೂ ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರಕ್ಕೆ ಹೋಗಲಿಕ್ಕೆ ನಮಗೆ ಅತ್ಯಂತ ಅನುಕೂಲಕರವಾಗಿದೆ. ಈ ಸೇತುವೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಸುಂದರವಾಗಿ ನಿರ್ಮಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಆ ಸೇತುವೆ ನಿರ್ಮಿಸಿದ ದಿಲೀಪ್ ಬಿಲ್ಡಿಂಗ್ ಕಂಪನಿಗೆ ನಮ್ಮ ಕ್ಷೇತ್ರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಹಾರೈಸ್ತೀನಿ. ಮತ್ತು ಈ ಸೇತುವೆನ ಇಡೀ ದೇಶದ ಜನ ಸದುಪಯೋಗಪಡಿಸ್ಕೊಳ್ಬೇಕಂತ ನನ್ನ ವಿನಂತಿ. ಹಾಗೆಯೇ ಕ್ಷೇತ್ರಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗಬಹುದು ನಮ್ಮ ನಿರೀಕ್ಷೆ ಇದೆ. ನೋಡಬೇಕು. ಒಂದು ಬಹುಶಃ ಮೊದಲು ಲಾಂಚ್ ಇತ್ತು, ಲಾಂಚಿನ ಆ ಒಂದು ಸೊಬಗನ್ನು ಸವಿಯಲು ಜನ ಬರ್ತಿದ್ರು ಅಂತಲೂ ಹೇಳ್ಬೋದು. ಅಥವಾ ಇನ್ನು ಮುಂದೆ ಅನುಕೂಲ ಆಗಿದೆ, ಸೇತುವೆ ನಾವು ಯಾವಾಗ ಬೇಕಾದರೂ ದಾಟಾಡ್ಬೋದು ಅನ್ನೋ ಅನುಕೂಲದಿಂದನೂ ಬರ್ಬೋದು. ನೋಡ್ತೀವಿ. ಯಾವುದೇ ಕಾರಣಕ್ಕೂ ನಮಗೆ ಎಷ್ಟೇ ಭಕ್ತರು ಬಂದರೂ ನಾವು ನಿಭಾಯಿಸ್ತೀವಿ. ಅವರಿಗೆ ಏನು ಊಟ ಮತ್ತು ದರ್ಶನದ ವ್ಯವಸ್ಥೆ ನಾವು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಖಂಡಿತ ಆ ದೇವಿ ಆ ಶಕ್ತಿ ಕೊಡ್ತಾಳೆ. ಇದು ಸಿಗಂದೂರು ಚೌಡೇಶ್ವರಿ ಒಂದು ಶಕ್ತಿ ಮಾತೆ, ಈ ನಾಡಿನ ಜನರಿಗೆ ಗೊತ್ತಿದೆ. ಇಲ್ಲಿ ಈ ತಾಯಿಗೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಯಾವ ಕೆಲಸವೂ ಅಸಾಧ್ಯ ಇಲ್ಲ. ಆದರೆ ನಂಬಿಕೆ ಒಂದು ಮುಖ್ಯ. ತಾಯಿ ನಮ್ಗೆ ಆ ಶಕ್ತಿ ಕೊಡ್ತಾಳೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಧನ್ಯವಾದ. ಶ್ರೀ ಕ್ಷೇತ್ರ ಕೂಗಳತೆ ದೂರದಲ್ಲಿದೆ. ಆ ಸೇತುವೆಗೂ ಕೂಡ ಸಿಗಂದೂರು ಚೌಡೇಶ್ವರಿ ಸೇತುವೆ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಬಹುಶಃ ನನಗೆ ಅನಿಸ್ತದೆ ಇದು ಕರೂರು ಮತ್ತು ಹುಬ್ಬಳ್ಳಿ 4 ಪಂಚಾಯತಿಗಳಿರುವ ಒಂದು ಸಣ್ಣ ಒಂದು ವ್ಯಾಪ್ತಿಯ ಒಂದು 15,000 ಜನ, 10ರಿಂದ 12,000 ಜನಸಂಖ್ಯೆ ವಾಸಿಸುವ ಒಂದು ಏರಿಯಾ. ಮತ್ತು ಇದು ಅಲ್ಲಲ್ಲಿ ಗುಡ್ಡಗಾಡು ಪ್ರದೇಶಗಳ ಒಂದು ಹಳ್ಳಿಯೂ ಹೌದು.
ಆಮ್, ಈ ಒಂದು ಭಕ್ತರ 2005ರಿಂದ ಇಲ್ಲಿವರೆಗೂ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಆವಾಗ ಸರ್ಕಾರಕ್ಕೆ ಲಾಂಚ್ಗಳನ್ನು ಒದಗಿಸುವುದು, ಅದನ್ನು ಮೇಂಟೈನ್ ಮಾಡುವುದು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಆವಾಗ ಸ್ಥಳೀಯರು ಮತ್ತು ಪ್ರವಾಸಿಗಳ ಮಧ್ಯೆ ಸಣ್ಣ ಪುಟ್ಟ ಘರ್ಷಣೆಗಳಾಗ್ತಿದ್ವು. ಇದಕ್ಕೆಲ್ಲ ಒಂದೇ ಒಂದು ಅಂದರೆ ಸೇತುವೆನೇ ಕಾರಣ. ಸೇತುವೆ ಮಾಡಿದರೆ ಇದೆಲ್ಲ ಸಾಲ್ವ್ ಆಗುತ್ತೆ. ಮತ್ತು ಈ ಇಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ಹತ್ತಿರವಾಗುತ್ತೆ ಎಂದು ಮನಗಂಡು ಇದು ಜಿಲ್ಲಾ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿ ಭಾರತ ಮಾಲಾ ಯೋಜನೆಯಲ್ಲಿ ಇದನ್ನು ರೂಪಿಸಿದ್ದಾರೆ. ಇದಕ್ಕೆ ಈ ಸಿಗಂದೂರಿಗೆ ಬರುವ ಭಕ್ತರ ಅನುಕೂಲ ಅವರ ಒಂದು ಸಂಖ್ಯೆಗೆ ಅನುಗುಣವಾಗಿಯೇ ಇದನ್ನು ನಿರ್ಮಿಸಿದರಿಂದ ಇದ್ರ ಪ್ರಕಾರ ಚೌಡೇಶ್ವರಿ ಅಂತ ಹೆಸರಿಟ್ಟಿದ್ದು ಅತ್ಯಂತ ಸಮರ್ಥವಾಗಿದೆ. ಆ ಹೆಸರಿಟ್ಟಂಥ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ನಾನು ಇವರಿಗೂ ಪ್ರತಿನಿಧಿಗಳಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತೇನೆ. ಸರ್, ಈ ಭಾಗದ ಪ್ರವಾಸೋದ್ಯಮ, ಈ ಭಾಗದ ಜನರ ಬದುಕು, ಈ ಭಾಗದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಈ ಸೇತುವೆ ನಿರ್ಮಾಣದ ನಂತರ ವಿಸ್ತಾರಗೊಳ್ಳುತ್ತೆ ಅಂತೇಳಿ ತಮ್ಗೆ ಅನ್ಸುತ್ತಾ? ಖಂಡಿತ ಆಗ್ಬೋದು, ಕಾದು ನೋಡಬೇಕು. ಯಾಕಂದರೆ ಸಾಗರ ಹತ್ತಿರ ಆಗುತ್ತೆ, ಈ ಕಡೆ ಕೊಲ್ಲೂರು ಕುಂದಾಪುರ ಹತ್ತಿರ ಆಗುತ್ತೆ. ಇಲ್ಲಿ ಸ್ವಲ್ಪ ಅರಣ್ಯ ಬಿಕ್ಕಟ್ಟುಗಳಿದೆ. ಎಲ್ಲ ಕಡೆ ಹೋಮ್ ಸ್ಟೇ ಮತ್ತೊಂದು ಮಾಡೋಕ್ಕಾಗಲ್ಲ. ಯಾಕಂದರೆ ರಸ್ತೆ ಉದ್ದಕ್ಕೂ ಅರಣ್ಯ MPM ಮತ್ತು KPC ಲ್ಯಾಂಡ್ಗಳು ಬಂತು. ಅದನ್ನು ಸ್ವಲ್ಪ ಸರಳೀಕರಣಗೊಳಿಸಬೇಕು. ನಮ್ಮ ಯುವ ಮಿತ್ರರಿಗೆ ಅದನ್ನು ಲೀಸು ಅಥವಾ ಮತ್ತೇನೋ ಒಂದು ಸರ್ಕಾರದಲ್ಲಿ ಏನೇನು ಅನುಕೂಲ ಇದೆ ಅದನ್ನು ಸಡಿಲಗೊಳಿಸಿ ಪ್ರವಾಸೋದ್ಯಮಕ್ಕೆ ಹೋಮ್ ಸ್ಟೇಗಳು, ವಿಲ್ಲಗಳು ಇಂಥವನ್ನು ಮಾಡಿ ಉತ್ತೇಜನ ಕೊಡ್ಬೋದು, ಅನುಕೂಲ ಆಗುತ್ತೆ. ಯಾಕಂದರೆ ಬೆಂಗಳೂರಿಂದ ಬಂದಂಥವರು ಅಥವಾ ಹೊರಗಡೆಯಿಂದ ಬಂದಂಥ ನಗರ ಇದನ್ನು ಜೀವನವನ್ನು ಬೇಸತ್ತು ಒಂದು ತಿಂಗಳಲ್ಲಿ ಒಂದಿನೋ 2 ದಿನ ಅಥವಾ ವರ್ಷಕ್ಕೆ 1 ದಿನ 2 ದಿನ ಅವ್ರ ಮಕ್ಕಳು ಸಂಸಾರದೊಂದಿಗೆ ಬಂದು ಇಲ್ಲೊಂದು ರಿಲ್ಯಾಕ್ಸ್ ಆಗೋಕ್ಕೆ ಪ್ರಕೃತಿ ಒಳ್ಳೆಯ ಸೌಂದರ್ಯವನ್ನು ನೀಡುತ್ತದೆ. ಮತ್ತು ಪಶ್ಚಿಮ ಘಟ್ಟ ಸಹ್ಯಾದ್ರಿ ಹೇಳಿ ಮಾಡಿಸಿದಂತಿದೆ, ಮಾಡ್ಬೋದು. ಸರ್ಕಾರ ಅದಕ್ಕೆ ಮನಸ್ಸು ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಮಾಡುವಂಥ ಯುವಕರು ಸಹ ನಮ್ಮಲ್ಲಿದ್ದಾರೆ. ಅವರಿಗೆ ಉತ್ತೇಜನ ಕೊಟ್ಟರೆ ಖಂಡಿತ ಆಗ್ಬೋದು. ಸರ್, ಈ ಭಾಗದ 2 ಬಾರಿ ಸಂತ್ರಸ್ತರಾದಂಥ ಈ ಭಾಗದ ದ್ವೀಪದ ಜನರಿಗೆ ನಾವು ಹೂವನ್ನು ಕೊಡಲಿಲ್ಲ, ಹೂವನ್ನು ಎಸಳನ್ನು ಕೊಡಲಿಲ್ಲ, ಸೇತುವೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಭೂಮಿ ಕಳ್ಕೊಂಡವರು, ತಮ್ಮ ಜಮೀನನ್ನು ಕಳ್ಕೊಂಡವರು, ಮನೆ ಮಠವನ್ನು ಕಳ್ಕೊಂಡವರಿಗೆ ಏನಾದರೂ ಸರ್ಕಾರ ನ್ಯಾಯ ಒದಗಿಸಿ ಕೊಡುತ್ತೆ ಅನ್ನೋ ಒಂದು ವಿಚಾರ ತಮ್ಮಲ್ಲಿದೆಯಾ? ಸರ್, ಈ ವಿಷಯ ಬಂದಾಗ ನನಗೆ ತುಂಬ ನೋವಾಗುತ್ತೆ. ಯಾಕಂದ್ರೆ ನನ್ನ ಕುಟುಂಬನೇ 2 ಸರಿ ಮುಳುಗಡೆ ಆಗಿದ್ದು. ನಾವು ಇನ್ನೂ ನಮ್ಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ. ಖಂಡಿತವಾಗಿಯೂ ಸಿಗಬೇಕು. ಸರಾವತಿ ಮುಳುಗಡೆ ರೈತರು ಅಂತ ಬಂದಾಗ ನನಗೆ ಬರೇ ಇದಲ್ಲ, ನಮ್ಮ ರೋಮ ಮತ್ತು ರಕ್ತನೇ ಕುದೀತದೆ. ಇದು ನೀವು ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ರೂ ಅಡ್ಡಿಲ್ಲ. ಯಾಕಂದರೆ ನಮ್ಗೆ 60 ವರ್ಷ ಪ್ರತಿದಿನ ಸರ್ಕಾರಕ್ಕೆ ಈಗ ನನ್ನ ಪ್ರಕಾರ ಅಂದರೆ ನನ್ನ ಒಂದು ತಿಳುವಳಿಕೆ ಪ್ರಕಾರ ಮತ್ತು ನಾನು ಇದನ್ನು ಮಾಹಿತಿ ಪ್ರಕಾರ 1.5 ಕೋಟಿ ಲಾಭ ಇದೆ. ಅಂದರೆ ಇಡೀ ಪ್ರಪಂಚದಲ್ಲಿ ನಾನು ಮತ್ತೊಂದು ಸರಿ ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಅತೀ ಕಡಿಮೆ ವೆಚ್ಚದ ದರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಯಾವುದಂದರೆ ಅದು ಸರವತಿ ವಿದ್ಯುತ್ಗಾರ ಘಟಕ. ಅದಕ್ಕಾಗಿ ಸರ್ಕಾರ ನಮಗೆ ಖಂಡಿತವಾಗಿಯೂ ನಾವಲ್ಲ ಇನ್ನೂ 5,000 10,000 ಕುಟುಂಬಗಳು, ಈಗ 15,000 ಕುಟುಂಬಗಳಾಗಿದ್ದಾವೆ. ಅವರಿಗೆ ನಿಜವಾಗಿಯೂ ನ್ಯಾಯ ಕೊಡಬೇಕು. ನಾವು ಇನ್ನೂ ಅತಂತ್ರದಲ್ಲಿದ್ದೀವಿ. ಇನ್ನೂ ನಮ್ಗೆ ಕೊಟ್ಟಂಥ ಅರಣ್ಯ ಭೂಮಿಯನ್ನು ನೋಟಿಫೈ ಮಾಡಿಲ್ಲ, ನಮಗೆ ಹಕ್ಕು ಕೊಟ್ಟಿಲ್ಲ. ಖಂಡಿತವಾಗಿ ನಮಗೆ ಸೇತುವೆಗಿಂತ ಬಹುಮುಖ್ಯವಾಗಿ ನಮಗೆ ಆ ಜಮೀನನ್ನು ನಮಗೆ ಕೊಡಬೇಕು. ನಮಗೆ ಇಲ್ಲ ಅಂದರೆ ನಾವು ಈ ಸೇತುವೆ ನಮಗೆ ಹೇಗೆಯೋ ಅದು ಹಾಗೆ ಅದನ್ನು ನಾವು ಹೋರಾಟದ ಮೂಲಕ ಪಡಬೇಕು ಅಂತ ನಾವು ಮೇಲೆ ತೀರ್ಮಾನ ಮಾಡಿದ್ದೀನಿ. ನಾನು ಒಂದೇ ಒಂದು ಮಾತು, ಮಾನ್ಯ ಮಧು ಬಂಗಾರಪ್ಪನವರು ಅದರ ಬಗ್ಗೆ ಭಾರಿ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಖಂಡಿತ ಅವ್ರ ನೇತೃತ್ವದಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ. 9,200 ಎಕರೆ ಈಗಾಗಲೇ ನಮಗೆ ರೀಸರ್ವೆ ಮಾಡಿದ್ದಾರೆ. ಇನ್ನು 1-2 ತಿಂಗಳಲ್ಲಿ ನಮಗೆ ಹಕ್ಕು ದೊರೆಯುತ್ತೆ. ಅದು ಆ ವಿಚಾರದಲ್ಲಿ ಮಧು ಬಂಗಾರಪ್ಪನವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಇದುವರೆಗೂ ಯಾರೂ ಮಾಡಿದಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅಯ್ಯೆ ಹಾಕಿ ಮಧ್ಯಂತರ ಒಂದು ತೀರ್ಪನ್ನು ಪಡೆದುಕೊಂಡು ಕೇಂದ್ರ ಸರ್ಕಾರದ ಒಪ್ಪಿಗೆಗೆ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಸರ್, ಈ ಭಾಗದ ಸಂತ್ರಸ್ತ ಜನರಿಗೆ ಆ ಮೂಲಕ ಸೇತುವೆ ಉದ್ಘಾಟನೆ ಆಗಿದೆ, ಅವ್ರ ಬದುಕು ಹಸನಾಗುತ್ತೆ ಅನ್ನುವ ಆಸೆ ಗಣ್ಣಿನಿಂದ ಅವರೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಸೇತುವೆ ನೋಡಿದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ಅಷ್ಟು ಖುಷಿಯಿಂದ ಜನ ಬಂದು ನೋಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ನಾವು 6 ಗಂಟೆ ನಂತರವೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಅನ್ನೋದೊಂದು ವಿಚಾರ ಇದೆ ಅವರಿಗೆ. ಅಂಥವರಿಗೆಲ್ಲ ಏನು ಹೇಳಿಕ್ಕೆ ಬಯಸ್ತೀರಿ? ಕೊನೆಯದಾಗಿ ಈಗ ಆಗಿದೆ, ಅವರ ಕನಸು ಈಡೇರಿದೆ. ಅಲ್ಲಿ ಮನೆಯಲ್ಲಿದ್ದಂಥ ಹಿರಿಯರು ಕೂಡ ನನ್ನ ಜೀವಮಾನದಲ್ಲಿ ನಾನು ಸೇತುವೆ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆಗದಂಥ ಕೆಲಸ ಆಗೋಗಿದೆ ಇವತ್ತು. ಇನ್ನು ಮುಂದೆ ಹೇಗಿರಬೇಕು, ಏನು ಮಾಡಬೇಕು, ಅವರಿಗೆಲ್ಲರಿಗೂ ಏನು ಹೇಳಿಕ್ಕೆ ಬಯಸ್ತೀರಿ? ಇದು ನಮಗೆ ಬಂದಿರುವಂಥ ಅತ್ಯಂತ ದೊಡ್ಡ ಭಾಗ್ಯ ಇದು. ಪಾಪ ನಾವು ಹಿಂದೆ ಹೋರಾಟಗಾರರನ್ನು ನಾವು ಈ ಸೇತುವೆ ಶುರುವಾದ ಮೇಲೂ ಒಂದಿಷ್ಟು ಜನ ಹೋರಾಟಗಾರರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಾನು ಫಸ್ಟು ಅವರಿಗೆ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಈ ಸೇತುವೆಯನ್ನು
ನನ್ನ ವಯಸ್ಸಿನವರು, ನನಗಿಂತ ಹಿರಿಯರು ಮತ್ತು ಇನ್ನು ಬರುವಂಥ ಪೀಳಿಗೆಯವರು ಅತ್ಯಂತ ಚಂದವಾಗಿ ಉಪಯೋಗಿಸ್ಕೊಂಡು ಅದರಿಂದ ಒಳ್ಳೆಯ ಪ್ರಯೋಜನವನ್ನು ಪಡ್ಕೊಂಡು ನಾವು ಆನಂದಿಸೋಣ, ಎಲ್ಲರೂ ಸಂಭ್ರಮಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರಾವತಿ, ಜೈ ಸಿಗಂದೂರು ಸೇತುವೆ, ಜೈ ಸಿಗಂದೂರೇಶ್ವರಿ. ಧನ್ಯವಾದಗಳು. ನೋಡಿ, ಇದು ಸಿಗಂದೂರು ದೇವಸ್ಥಾನದ ಆಡಳಿತ ಮಂಡಳಿ ನೋಡ್ತಾ ಇರುವಂಥ ವಿಚಾರ. ಮುಂದೆ ಇಲ್ಲಿ ಭಾರಿ ಬದಲಾವಣೆಗಳಾಗತ್ತೆ, ಇಲ್ಲಿನ ಜನರ ಬದುಕು ಹಸನಾಗತ್ತೆ ಅನ್ನುವ ಆಸೆ ಕಣ್ಗಳು ನಮ್ದೆಲ್ಲರದ್ದು ಆಗಿದೆ. ಕ್ಯಾಮ್ರಾ ಪರ್ಸನ್ ಶಿವಣ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ, ಶಿವಮೊಗ್ಗದಲ್ಲಿ. ನಮಸ್ಕಾರ.